ಜನ ಒಂದು ಅಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ ಆಡಳಿತ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅದು ನರೇಂದ್ರ ಮೋದಿಯವ್ರ ನಾಯಕತ್ವ ಇದೆ ದೇಶಕ್ಕೆ, ಮತ್ತು ಅಲ್ಲಿಯೂ ಡಬಲ್ ಇಂಜಿನ್ ಸರ್ಕಾರ ಬಂದರೆ ದೆಹಲಿಯಲ್ಲಿ ಚಲೋ ಆಗ್ತದೆ ಅನ್ನುವಂಥ ಒಂದು ವಾತಾವರಣ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಎಕ್ಸಿಟ್ ಪೋಲ್ ನೋಡಿದಾಗ ಜನರ ಅಭಿಮತ ಬಿ ಜೆ ಪಿ ಪರವಾಗಿದೆ ಮತ್ತು ಬಿ ಜೆ ಪಿಯಲ್ಲಿ ಸರ್ಕಾರ ರಚನೆ ಮಾಡ್ತದೆ ಅನ್ನುವಂಥ ಒಂದು ಹಂತಕ್ಕೆ ಹೋಗಿದೆ. ಸರ್, ಈಗ ಕುಂಭಮೇಳದ ಬಗ್ಗೆ ಸಾಕಷ್ಟು ನಿನ್ನೆ ಪ್ರಧಾನಿ ಮೋದಿ ಹೋಗಿ ಬಂದ ನಂತರ ಟೀಕೆಗಳು ವ್ಯಾಪಕವಾಗಿ ಕೇಳಿಬರ್ತದೆ. ಸಾಕಷ್ಟು ಟೀಕೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಾಂಗ್ರೆಸ್ ಪಾರ್ಟಿ ತಾನು ಅಧಿಕಾರದಾಗಿದ್ದಾಗ, ಅದು ಯು ಪಿ ಇರ್ಬೋದು, ಕೇಂದ್ರದಲ್ಲಿರ್ಬೋದು, ಈ ರೀತಿ ದೊಡ್ಡದಾದಂಥ ಕುಂಭಮೇಳ ಆಗಲಿ ಅಥವಾ ಮತ್ತೊಂದು ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಹೋಗಲೇ ಇಲ್ಲ. ಯಾಕಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ, ಮತ್ತೊಂದಿಲ್ಲ, ಮತ್ತು ಎಲ್ಲದರಲ್ಲಿ ಕಿತ್ತು ತಿನ್ನುವಂಥದ್ದು ಕರಪ್ಷನ್. ಹಿಂದೆ ನೀವು ನೋಡಿದ್ರಲ್ಲ, ಒಂದು ಯಾವುದೋ ಕ್ರೀಡಾಕೂಟ ಮಾಡಿದರು, ಏಷ್ಯನ್ ಕ್ರೀಡಾಕೂಟ ಯಾವುದೋ ದಿಲ್ಲಿಯಲ್ಲಿ ಮಾಡಿದಾಗ ಎಷ್ಟೊಂದು ಭ್ರಷ್ಟಾಚಾರ ಆಯಿತು, ಎಷ್ಟೊಂದು ಜನ ರೊಕ್ಕ ಹೊಡೆದ್ರಲ್ಲಿ. ಹೀಗಾಗಿ ಎಲ್ಲದರಲ್ಲಿ ಕರಪ್ಷನ್ ಮಾಡೋದು ನಿಶ್ಚಿಮರು ಕಾಂಗ್ರೆಸ್ಸವರು. ಈಗ ಏನಾದ್ರು ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮವನ್ನು ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಮಾಡುವಾಗ ಮಹಾಕುಂಭ ಅನ್ನುವಂಥ ಒಂದು ಕೋಟ್ಯಾಂತರ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ಅದು ನೋಡಿ ಅವರಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಕಾಂಗ್ರೆಸ್ನವರು. ಆ ಹಿನ್ನೆಲೆಯಲ್ಲಿ ಬೆಳಗಿಂದ ಸಾಯಂಕಾಲ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವುದು ಕಾಂಗ್ರೆಸ್ಸಿನ ಪ್ರವೃತ್ತಿಯಾಗಿದೆ. ಅದರಿಂದ ಜನ ಯಾರೂ ಕೇರ್ ಮಾಡ್ತಾ ಇಲ್ಲ. ಇವತ್ತಿಗೂ ಸಹಿತ ಕೋಟ್ಯಾಂತರ ಜನ ಇವತ್ತು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜನ ಇವರ ಏನೋ ಅಪಪ್ರಚಾರ ಇದೆ ಅದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮತ್ತು ಎಲ್ಲಿವರೆಗೆ ನಾನು ಅಪಪ್ರಚಾರ ಮಾಡಿದ್ರಂದರೆ, ಖರ್ಗೆ ಅಂತವ್ರು ಹಿರಿಯ ರಾಜಕಾರಣಿ, ಅವರು ಇಷ್ಟು ಸುಳ್ಳು ಹೇಳ್ತಾರೆ ಅಂತ ನಾನು ನಂಬಿರಲಿಲ್ಲ. ಸಾವಿರಾರು ಜನ ಸತ್ತು ಹೋಗಿದ್ದಾರೆ. ಅವ್ರನ್ನೆಲ್ಲ ಶವಗಳನ್ನು ನದಿಯಲ್ಲಿ ಹಾಕಿದ್ದಾರೆ ಮತ್ತು ಜೆ ಸಿ ಬಿ ಮುಖಾಂತರ ಎತ್ತಿ ಹಾಕಿದರು ಅನ್ನುವಂಥ ಕಾಂಗ್ರೆಸ್ ಅವ್ರ ಟೀಕೆ ಮತ್ತು ಖರ್ಗೆ ಅವ್ರ ಟೀಕೆ ನೋಡಿದಾಗ ಎಷ್ಟೊಂದು ಹತಾಶರಾಗಿದ್ದಾರೆ ಅನ್ನುವಂಥದ್ದು ಅರ್ಥ ಮಾಡೋದು. ಈಗ ಸರ್ಕಾರ ಲೆಕ್ಕ ಕೊಟ್ಟಿದೆ, 30 ಜನ ತೀರ್ಕೊಂಡಿದ್ದಾರೆ. ನಮ್ಮ ಬೆಳಗಾವಿಯಲ್ಲಿ 4 ಜನ ಮೃತಪಟ್ಟರು. ಅದರಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಈಗ ಅಕಸ್ಮಾತ್ ಸಾವಿರಾರು ಜನ ಇವತ್ತು ಶವ ಆಗಿದ್ದಾರೆ ಅಂತಂದರೆ ಆ ಕುಟುಂಬದ ಸದಸ್ಯರು ಕ್ವಶನ್ ಮಾಡಬೇಕಾಯ್ತಲ್ಲ. ಅಂದರೆ ಆ ಕುಟುಂಬದ ಸದಸ್ಯರೇ ಇಲ್ಲ ಅವ್ರಿಗೆ, ಸಾವಿರಾರು ಜನ ಸತ್ತವ್ರಿಗೆ ಇದಕ್ಕೇನು ಉತ್ತರ ಕೊಡ್ತಾರೆ? ಇಲ್ಲಿ ಯಾರೋ ಹುಬ್ಬಳ್ಳಿಯಿಂದ ಕುಂಭಕ್ಕೆ ಹೋದವರು, ಬೆಳಗಾವಿಯಿಂದ ಯಾರೋ ಹೋದವರು ಎಲ್ಲೇ ಮಿಸ್ ಆಗ್ಯಾರ ಅಂತಂದರೆ ಇಮಿಡಿಯೇಟ್ಲಿ ಫೋನ್ ಮಾಡೋಕ್ಕೆ ಚಾಲು ಮಾಡ್ತಾರೆ ಕುಟುಂಬದ ಸದಸ್ಯರು. ಮಾಧ್ಯಮದವ್ರಿಗೆ ಹೇಳ್ತಾರೆ, ನಮ್ಮ ಅಣ್ಣ ನಮ್ಮ ತಮ್ಮ ಹೋಗಿದ್ದ, ನಮ್ಮ ತಾಯಿ ಹೋಗಿದ್ರು, ಇನ್ನೂ ಬರಲೇ ಇಲ್ಲ, ನಾವಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೇಳಿದ್ದೀವಿ, ಅವರು ಉತ್ತರ ಬರ್ತಾ ಇಲ್ಲ ಅಂತ ಹಿಂಗೇನಾದರೂ ಎಲ್ಲಾದರೂ ಕ್ವಶನ್ ಮಾಡಿದರೆ ಎಸ್ ಆತ ಮಿಸ್ ಆಗಿದ್ದಾನೆ, ಆತ ಸತ್ತು ಹೋಗಿದ್ದಾನೆ ಅಂತ ನಾವು ತಿಳ್ಕೊಬೋದು. ಇದು ಎಲ್ಲಿಯೂ ಒಂದು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರ ಪಟ್ಟಣ ಇರ್ಬೋದು, ಗ್ರಾಮೀಣ ಭಾಗದಿಂದ ಯಾವ ಒಬ್ಬ ಪೇರೆಂಟ್ ಆಗಲಿ ಕುಟುಂಬದ ಸದಸ್ಯರು ಇವತ್ತು ಸಹಿತ ನಮ್ಮ ಒಬ್ಬ ಕುಟುಂಬದ ವ್ಯಕ್ತಿ ಕಾಣೆಯಾಗಿದ್ದಾನೆ, ಆತ ಸಿಕ್ಕಿಲ್ಲ, ಆತ ಮೃತಪಟ್ಟಿದ್ದಾನೆ ಅಂತ ಸಂಶಯ ಇದೆ ಅಂತ ಹೇಳಿ ಒಬ್ಬರಾದರೂ ಟಿ ವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಹವ್ಯಾಕ ಹಾಕಿದ್ರು, 1000 ಮಂದಿ ಸತ್ತಾರಂತಂದರೆ ದೊಡ್ಡ ಹವ್ಯಾಕ ಹಾಕಿದ್ದು ದೇಶದಲ್ಲಿ, ಜಗತ್ತಿನಲ್ಲಿ ದೊಡ್ಡದೊಂದು ಸುದ್ದಿ ಹಾಕಿತ್ತು. ಅವರೆಲ್ಲ ಕುಟುಂಬದ ಸದಸ್ಯರು ಹೊರಗೆ ಬಂದು ರಸ್ತೆಗೆ ನಿಲ್ತಿದ್ರು. ಅವರು ನಮ್ಮ ಕುಟುಂಬದ ಸದಸ್ಯ ಒಬ್ಬ ಇಲ್ಲ, ಅವನ ಎಲ್ಲಿದ ಬಾಡಿ ಕೊಡ್ರಿ ಅಂತ ಹೇಳಿದ್ರು. ಅದು ಯಾವುದೂ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಇಲ್ಲದೇ ಈ ರೀತಿ ಅಪಪ್ರಚಾರ ಮಾಡೋದ್ರಲ್ಲಿ ನಿಶ್ಚಿಮರಾಗಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಅದಕ್ಕಾಗಿ ಅವರ ಮಾತನ್ನು ಯಾರೂ ನಂಬಲಿಲ್ಲ. ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಇವತ್ತೂ ಸಹಿತ ಮಹಾಕುಂಭಕ್ಕೂ ಹೋಗ್ತಾ ಇದ್ದಾರೆ. ನಿಮ್ಮ ಬೆಳಗಾವದೇ ತೊಗೊಂಡ್ರೆ 4 ಜನ ಏನು ಮರಣೋತ್ತರನ ಕಾನೂನು ಪ್ರಕಾರ ಮಾಡಿಲ್ಲ, ಯಾವುದೇ PM ರಿಪೋರ್ಟ್ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ಅಲಿಗೇಷನ್ ಇದೆ. ನೋಡಿ, ಒಂದು ಅವ್ರನ್ನ PM ಇದು ಮಾಡಿದ್ದು ಇಲ್ಲೇ ಬೆಳಗಾವಿಗೆ ಬಂದಮೇಲೆ ಅವುಗಳನ್ನ ಸೇವೆಗಳನ್ನು ವ್ಯವಸ್ಥಿತ ರೀತಿಯಾಗಿ ಇಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡಿದ ಮೇಲೆ ಇಲ್ಲಿ ಡಿ ಸಿ ಅವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ಆಮೇಲೆ ಅವ್ರು ಡಿ ಸಿ ಅವ್ರು ಹೇಳಿದರು ಇಲ್ಲ ಪೋಸ್ಟ್ ಮಾರ್ಟಮ್ ನಾವು ಇಲ್ಲೇ ಮಾಡ್ತೀವಿ ಅಂತೇಳಿ, ಆ ರೀತಿ ಇನ್ಸ್ಟ್ರಕ್ಷನ್ ಇದೆ ಅಂತೇಳಿ ಅದಕ್ಕೆ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ರು. ಇಟ್ಬಿಟ್ಟಪ್ಪ, ನಿಮ್ದು ಇಟ್ಬಿಟ್ರಿ. ಸರ್, ಅಲ್ಲೇ ಯಾಕೆ ಪ್ರಯಾಗ್ರಾಜಲ್ಲಿ ಯಾಕೆ ಮಾಡಿಲ್ಲ ಅಂತ ಕ್ವಶನ್. ನೋಡಿ, ಒಂದು ಕೋಟ್ಯಾಂತರ ಜನ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇಲ್ಲೇನಾಗೈತೆ, ಮೃತರ ಕುಟುಂಬದವರು ಆದಷ್ಟು ಬೇಗನೆ ಆ ಶವ ಬರಬೇಕು ಅಂತ ನಿರೀಕ್ಷೆಯಲ್ಲಿ ಇದ್ದಾಗ ಅದೆಲ್ಲ ಪ್ರೊಸೀಜರ್ ಮಾಡೋಕ್ಕೆ ಹೋದರೆ ಲೇಟ್ ಆಗ್ಬೋದು ಅನ್ನುವಂಥ ಕಾರಣದ ಸಲುವಾಗಿ ಅವರು ಶವವನ್ನು ಇಲ್ಲಿಗೆ ಕಳಿಸಿದ್ದಾರೆ. ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.